ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಗುಬ್ಬಿಯ ಐತಿಹಾಸಿಕ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇಗುಲದ ಬಸವ ಸಾವನ್ನಪ್ಪಿದೆ. ಗುಬ್ಬಿ ಪಟ್ಟಣದ ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ಜನರ ಜಾನುವಾರುಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇಗುಲದ ಬಸವ ಮೇಯಲು ಹೋಗ್ತಾ ಇದ್ದಾಗ ವಿದ್ಯುತ್ ತಂತಿಯಿಂದ ಕರೆಂಟ್ ಪಾಸ್ ಆಗಿ ಸ್ಥಳದಲ್ಲಿಯೇ ಬಸವ ಸಾವನ್ನಪ್ಪಿದೆ. ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವಿದ್ಯುತ್ ತಂತಿಗಳು ಗುಬ್ಬಿ ಪಟ್ಟಣದಲ್ಲಿ ಜೋತು ಬಿದ್ದಿದ್ದು ಇದರಿಂದ ಜನರ ಪ್ರಾಣಕ್ಕೆ ಸಂಕಷ್ಟ ಉಂಟಾಗ್ತಾ ಇದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೂಡಲೇ ಅಧಿಕಾರಿಗಳು ಎಚ್ಚರಿಕೆ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಇದು ದೇವಸ್ಥಾನದ್ದು ಯಾವ ದೇವಸ್ಥಾನದ್ದು ಬಸವಣ್ಣ ಅಂತ ನಮಗೆ ಗೊತ್ತಿಲ್ಲ. ಇದು ಮತ್ತೆ ಪರ್ಮನೆಂಟ್ ಆಗಿ ಯಾವಾಗಲೂ ಇಲ್ಲೇ ಬರೋದು, ಇಲ್ಲೇ ಓಡಾಡ್ಕೊಂಡಿರೋದು. ಈ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲೇ ನಿಂತಿತ್ತು ಬಸವಣ್ಣ. ಬಂದು ಈ ಕಡೆಯಿಂದ ಓಡಾಡ್ಕೊಂಡ್ ಬಂತು. ಪಾಪ ಅಲ್ಲ ಸಲ ಮಾಮೂಲಿ ಅದು ರೆಗ್ಯುಲರ್ ಓಡಾಡ್ಕೊಂಡು ಬರ್ತಾ ಇರ್ತದೆ. ಬಂತು ಜಸ್ಟ್ ಕಂಬ ಹತ್ರ ಏನಾದ್ರೆ ಅಲ್ಲಿ ಫೋಲ್ ಕರೆಂಟ್ 2 ಕಂಬ ಟಚ್ ಆಗಿದೆ. ಆ ಟಚ್ ಆಗಿರೋ ಕಂಬದಿಂದ ಕರೆಂಟ್ ಪಾಸ್ ಆಗ್ತಾ ಇದೆ. ಅಲ್ಲಿ ಕರೆಂಟ್ ಪಾಸ್ ಆಗಿ ಯಾರಿಗೂ ಗೊತ್ತಿಲ್ಲ ಅದು. ಅದ್ರ ಬಂದು ಟರ್ನ್ ಹಾಕಿ ಅಂತ ಬಂದು ಕಂಬ ಟಚ್ ಆಗಿ ಕೆಳಗಡೆ ಬಿತ್ತು ಅಷ್ಟೇ. ಕೆಳಗಡೆ ಬೀಳ್ತಿದಂಗೆ ನಾವು ನಮಗೆ ಗೊತ್ತಾಗಲಿ ಇಮಿಡಿಯೇಟ್ಲಿ ಬಂದು ನೋಡಿ ಅಲ್ಲಿ ಕಂಬ ವೈಟ್ ಟಚ್ ಆಯಿತು. ಒಂದು ಪೈಪ್ ತಗೊಂಡೋಗಿ ಕರೆಂಟ್ ಆಚೆ ತಳ್ತಿದ್ದಂಗೆ ಅಷ್ಟೊತ್ತಿ ಒದ್ದಾಡಿ ಜೀವ ಬಿಟ್ಟಿದೆ ಅಷ್ಟೇ. ಅದು ಬಿಟ್ಟರೆ ಇದು ಏನು ಕಂಪ್ಲೇಂಟು ಏನಾದ ಗೊತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಹರ್ಷನ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.